ಕಲಬುರಗಿಯಲ್ಲಿ ನಡೆದಿದ್ದ ಪಥ ಸಂಚಲನ ಶಾಂತಿ ಸಭೆ ವಿಫಲ ಆಗಿದೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದಂತ ಶಾಂತಿ ಸಭೆ ವಿಫಲ ಆಗಿರೋದು. ಶಾಂತಿ ಸಭೆಯಿಂದ ಹೊರ ಬರ್ತಾ ಇದ್ದಂತೆ ಧಿಕ್ಕಾರ ಕೂಗಿದ್ದಾರೆ. ಗದ್ದಲ ಕೋಲಾಹಲ ಕೂಡ ಸೃಷ್ಟಿಯಾಗಿದೆ. ಕಲಬುರಗಿಯಲ್ಲಿ ಇವತ್ತು ಸಭೆ ಇತ್ತು, ಶಾಂತಿ ಸಭೆ. ಏನಾಗುತ್ತೆ, ಏನಾಗಬಹುದು, ಬಹಳಷ್ಟು ಕುತೂಹಲ ಇತ್ತು, ಆದರೆ ವಿಫಲ ಆಗಿದೆ. ಶಾಂತಿ ಸಭೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಭೀಮ್ ಆರ್ಮಿ ಅವರು ಧಿಕ್ಕಾರವನ್ನ ಕೂಗಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಲಿತ ಸೇನೆ ಸಂಘಟನೆಗಳಿಂದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಗಿದೆ. ಲಾಠಿ ಬಿಟ್ಟು ಪಥಸಂಚಲನ ಮಾಡಿ ಅಂತ ನಾವು ಹೇಳಿದ್ವಿ, ಆದ್ರೆ ಆರ್ಎಸ್ಎಸ್ ಒಪ್ಪಿಲ್ಲ. ಆದ್ರಿಂದ ಸಭೆಯಲ್ಲಿ ಒಮ್ಮತ ಬಂದಿಲ್ಲ. ಗ್ಯಾರಂಟಿ ನ್ಯೂಸ್ಗೆ ದಲಿತ ಸೇನೆ ಮುಖ್ಯಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ನಡೆದಿದ್ದ ಪಥ ಸಂಚಲನದ ಶಾಂತಿ ಸಭೆ ವಿಫಲ ಆಗಿ ಹೋಗಿದೆ. ಎಂದು ಆರ್ಎಸ್ಎಸ್ನವರು ಹೇಳಿ ಲಾಠಿಯನ್ನ ಹಿಡಿತೇನೆನ್ನುವ ಬಿಜೆಪಿ ನಾಯಕನಿಗೆ ಭಾರತದ ಧ್ವಜವನ್ನ ಹಿಡಿಯದೆ ಆರ್ಎಸ್ಎಸ್ನವರು ಲಾಠಿಯನ್ನ ಹಿಡಿತೇನೆನ್ನುತ್ತಿರುವ ಆರ್ಎಸ್ಎಸ್ನವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸೇನೆಯ ಮುಖ್ಯಸ್ಥರನ್ನ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಾಕಷ್ಟು ವಿವಾದಗಳು ಕಾಣಿಸಿಕೊಂಡಿದ್ವು. ಅದರ ಬೆನ್ನಲ್ಲೇ ಈಗ ಹೈಕೋರ್ಟ್ ಸೂಚನೆಯಂತೆ ಜಿಲ್ಲಾಡಳಿತ ಕೂಡ ಎಲ್ಲ 10 ಸಂಘಟನೆಗಳನ್ನ ಒಂದುಗೂಡಿಸಿ ಶಾಂತಿ ಸಭೆಯನ್ನ ನಡೆಸಿತ್ತು. ಆ ಶಾಂತಿ ಸಭೆ ಇದೀಗ ವಿಫಲವಾಗಿರುವಂತದ್ದು. ಎಲ್ಲ ಆರ್ಎಸ್ಎಸ್ ಹೊರತುಪಡಿಸಿ 9 ಸಂಘಟನೆಗಳು ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೊರ ಬಂದಿರುವಂತೂ. ಆ ಸಭೆಯಲ್ಲಿ ಯಾವೆಲ್ಲ ಚರ್ಚೆ ಆಯಿತು, ಯಾವ ಕಾರಣಕ್ಕೆ ಹೊರ ಬಂದ್ರು ಎನ್ನುವುದರ ಕುರಿತು ಸ್ವತಃ ಮಾತಾಡಕ್ಕೆ ನಮ್ಮ ಜೊತೆ ಭೀಮ್ ಆರ್ಮಿಯ ಹಾಗೂ ದಲಿತ ಸಂಘಟನೆ ಮುಖಂಡರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಭೆಗೆ ಬಂದಿದ್ರಿ, ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದೀರಿ, ಏನೆಲ್ಲ ಚರ್ಚೆಗಳಾದವು ಸರ್? ಸಭೆಯಲ್ಲಿ ಶಾಂತಿ ರೀತಿಯಾಗಿ ಡಿ.ಸಿ ಮೇಡಮ್ ಅವರು ಒಳ್ಳೆ ರೀತಿಯಿಂದ ಸಭೆಯನ್ನು ನಡೆಸಿದರು. ಒಳ್ಳೆ ರೀತಿಯಿಂದ ಚರ್ಚೆಗಳನ್ನು ಅದು ನಮಗೆ ಮತ್ತೆ ಡಿ.ಸಿ ಅವರ ಮೇಡಮ್ ಅವರ ಮಧ್ಯದಲ್ಲಿ ನಾವು ಆರ್.ಎಸ್.ಎಸ್ ಅವರು ಏನು ಅವರ ಹೇಳಿಕೆಗಳನ್ನು ಹೇಳಿಕೊಟ್ಟಿದ್ರು, ಆ ಹೇಳಿಕೆಗೆ ವಿರುದ್ಧವಾಗಿ ನಾವು ಒಂದೇ ಹೇಳಿದ್ವು, ಭಗವಾ ಜೆಂಡಾ ಹಿಡ್ಕೊಂಡ್ಬಿಟ್ಟು ಪಥಸಂಚಲನೆ ಕಾರ್ಯಕ್ರಮ ಮಾಡೋಂಗಿಲ್ಲ, ಲಾಠಿ ಹಿಡ್ಕೊಂಡು ಪಥಸಂಚಲನೆ ಕಾರ್ಯಕ್ರಮ ಮಾಡೋಂಗಿಲ್ಲ, ದೇಶದ ಧ್ವಜವನ್ನು ಹಿಡ್ಕೊಂಡು ಪಥಸಂಚಲನೆ ಕಾರ್ಯಕ್ರಮ ಮಾಡಬೇಕು, ಸಂವಿಧಾನ ಪೀಠಿಕೆ ಹಿಡ್ಕೊಂಡು ದೇಶದಲ್ಲಿ ಪಥಸಂಚಲನೆ ಕಾರ್ಯಕ್ರಮ ಮಾಡಿದ್ರೆ ಭೀಮ್ ಆರ್ಮಿ ಕೂಡ ತಮಗೆ ಸಪೋರ್ಟ್ ಮಾಡ್ತಿತ್ತಂತ ನಾವು ಹೇಳ್ತಾ ಬಂದಿದ್ದೀವಿ. ಹಾಗಾಗಿ ಅವ್ರಿಗೆ ಅದನ್ನು ಹೇಳಿದಾಗ ಅವರ ಬಾಯಿಂದ ಯಾವುದೇ ಥರದ ಮಾತುಗಳನ್ನು ಬಂದಿಲ್ಲ. ಈಗ ಬಂದಂಥ ಅಲ್ಲೇನು ಆರ್.ಎಸ್.ಎಸ್ಸಿನ ವಕ್ತಾರಿದ್ರು, ಅವ್ರು ಯಾರು ಆರ್.ಎಸ್.ಎಸ್ದವರಲ್ಲ. ಒಂದನೇದಾಗಿ ಅವ್ರದ್ದಾದಂಥ ID ಕಾರ್ಡ್ ಇಲ್ಲ, ಅವ್ರದ್ದಾದಂಥ ಒಂದು ಲೆಟ್ರ್ ಇಲ್ಲ. ಏನು ಅದನ್ನು ಈ ಆರ್.ಎಸ್.ಎಸ್ ಅಲ್ಲಿ ಏನಾದರೂ ಸಂಘ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರನೇ ಅವ್ರದ್ದಾದಂಥ ಒಂದು ID ಕಾರ್ಡ್ ಅನ್ನೋದು ಇರುತ್ತೆ. ಅವರು ನಿಮ್ಮ ವಾದಕ್ಕೆ ಅವ್ರು ಏನ್ ಪ್ರತಿಕ್ರಿಯೆ ನೀಡಿದ್ರು? ಆರ್ಎಸ್ಎಸ್ ಮಾಡಿದವರು ವಾದಕ್ಕೆ ಏನು ಪ್ರತಿಕ್ರಿಯೆ ನೀಡಲೇ ಇಲ್ಲ. ನಾವು ಅದನ್ನೇ ಹೇಳಿದ್ವಿ, ನೀವು ಭಗವಾ ಜೆಂಡಾ ಬಿಡಿ, ಸಂವಿಧಾನ ಉಳಿಸುವ ಕೆಲಸಗಳನ್ನು ಮಾಡಬೇಕಾದ್ರೆ ದೇಶದ ಜೆಂಡಾಗಳನ್ನು ಹಿಡೀರಿ, ಸಂವಿಧಾನ ಪೀಠಿಕೆ ಹಿಡ್ಕೊಂಡು ನೀವು ಪಥಸಂಚಲನೆ ಮಾಡಿ ಅಂತ ಹೇಳಿದ್ದೀವಿ. ಅವ್ರು ಅದಕ್ಕೆ ಉತ್ತರ ಕೊಡೋಕ್ಕೆ ಅವ್ರ ಹತ್ರ ಇಲ್ಲ. ಅದು ಅವ್ರು ದೇಶಭಕ್ತರೇ ಅಲ್ವಲ್ಲ. ದೇಶಭಕ್ತರಿದ್ರೆ ಸಂವಿಧಾನಕ್ಕೆ ತೆಲಿಬಾಗ್ತಾರೆ, ಸಂವಿಧಾನ ಪೀಠಿಕೆ ಹಿಡಿತಾರೆ, ರಾಷ್ಟ್ರ ಧ್ವಜನೇ ಹಿಡಿತಾರೆ. ರಾಷ್ಟ್ರದ ಧ್ವಜ ಇಷ್ಟು ವರ್ಷ ಆರ್.ಎಸ್.ಎಸ್ ಹುಟ್ಟಿದ್ರು ಕೂಡ ಅವ್ರ ಕಚೇರಿಯಲ್ಲಿ ರಾಷ್ಟ್ರದ ಧ್ವಜದ ಒಂದು ದಿವಸ ಆದರೂ ಜನಗಣಮನ ಹಾಡಿದಾರ? ಅವ್ರಿಗೆ ನಾಚಿಕೆ ಬರಬೇಕು. ಈ ದೇಶದ ಭಕ್ತರಂತ ಹೇಳ್ತಾರೆ, ಅದನ್ನು ನಮ್ಮ ದೇಶದ ಜೆಂಡವನ್ನು 15ನೇ ಆಗಸ್ಟ್ಗಾಗಲಿ 26 ಜನವರಿಗಾಗಲಿ ಯಾವತ್ತಾದ್ರೂ ಒಂದು ದಿವಸ ತಮ್ಮ ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನು ಏರಿಸಿದ್ದಾರೆ? ಅದನ್ನು ಕೇಳಿ. ಅವರು ಇವ್ರು ಯಾವ ನಮ್ಮ ದೇಶದ ಭಕ್ತರು? ಇವರು ಯಾವ ದೇಶದಲ್ಲಿ, ಈ ದೇಶದಲ್ಲಿ ಗಲಭೆ ಮಾಡ್ತಕ್ಕಂಥ ಈ ಆರ್.ಎಸ್.ಎಸ್ ಜನ, ಈ ಜನರು ನಮ್ಮ SC ST OBC ಮೈನಾರಿಟಿ ಜನರ ಮನಸ್ಸನ್ನು ಒಡೆಯುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅವ್ರಿಗೇನು ಹೇಳಿದ್ದಾರೆ? ಅವ್ರು ಇಷ್ಟೊಂದು ಈ ಕೋಪದಿಂದ ಚಿತೋಪರದಲ್ಲಿ ಚಾಲೆಂಜ್ ಆಗಿ ತಗೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹಿಂದ್ಗಡೆ ಭೀಮ್ ಆರ್ಮಿ ಇದೆ. ನಮ್ಮ ಸಮಾಜದ ನಾಯಕ, ನಮ್ಮ ಸಮಾಜದ ನಾಯಕಕ್ಕೆ ಧಕ್ಕೆ ಆದ್ರೆ, ನಮ್ಮ ಸಮಾಜದ ನಾಯಕಗೆ ಕೊಲೆ ಬೆದರಿಕೆ ಹಾಕಿದ್ರೆ ನಾವು ಕೊಲೆ ಮಾಡ್ಲಿಕ್ಕೆ ನಾವು ಹಿಂದೆ ಜರುಗೋದಿಲ್ಲ. ಅದಕ್ಕೆ ನಾವು ಚಾಲೆಂಜ್ ಮಾಡ್ತೀವಿ ಭೀಮ್ ಆರ್ಮಿದವರು. ಈಗ ಇನ್ನೊಬ್ರು ನಾಯಕರು ಇರುವಂತದ್ದು ರಾಜಗೋಪಾಲ್ ಅವರು. ಸರ್, ಈಗ ಆರ್ಎಸ್ಎಸ್ ಪಥಸಂಚಲನ ದಿನವೇ ಪಥಸಂಚಲನ ಮಾಡಬೇಕನ್ನುವಂತ ವಾದ ಯಾಕೆ ಸರ್? ಸರ್, ಅದು ನಮ್ಮ ಕಮಿಟಿ ಡಿಸಿಷನ್ ಸರ್. ಅದು ನಮ್ಮ ಎಲ್ಲ ಭೀಮ್ ಆರ್ಮಿ ಎಲ್ಲ ಸದಸ್ಯರು ನಾವೇನಿದ್ದೀವಿ, ನಾವೆಲ್ಲ ಡಿಸಿಷನ್ ಮಾಡಿದೀವಿ 2ನೇ ತಾರೀಕಿಗೆ. ಯಾಕಂತ ಹೇಳಿದ್ರೆ ಇವರು ಜನಗಳಿಗೆ ಹೆದರಿಸುವ ಬೆದರಿಸಿರುವ ಒಂದು ತಂತ್ರ ಇದು. ಪಥಸಂಚಲನ ಅಂತಂದ್ರೆ ನೋಡಿ, ಯಾವುದೇ ಒಂದು ಊರಲ್ಲಿ ಕೋಮು ಗಲಭೆ ಆದಾಗ ಪೊಲೀಸರು ಪಥಸಂಚಲನ ಮಾಡ್ತಾರೆ, ಬಂದೂಕುಗಳನ್ನು ಹಿಡ್ಕೊಂಡು ಅಥವಾ ಲಾಠಿಗಳನ್ನು ಹಿಡ್ಕೊಂಡು ಪಥಸಂಚಲನ ಮಾಡ್ತಾರೆ. ಇವರು ಕೂಡ ಆ ಚಿತ್ತಾಪುರ ಜನ ಸಾಮಾನ್ಯ ಜನರಿಗೆ ಹೆದರಿಸುವ ಕೆಲಸಗಳು ನಡೀತಾ ಇದೆ ಅಲ್ಲಿ.
ಅಂದ್ರೆ ಇವರು ತೆಕ್ಕೆಗೆ ಬರ್ಬೇಕು, ಬಿಜೆಪಿ ಕಂಟ್ರೋಲ್ ಬರ್ಬೇಕು ಇವ್ರದ್ದು. ಅಲ್ಲಿ ಒಂದು ಚಿತ್ತಾಪುರ ಆ ಒಂದು ತಂತ್ರಗಳು ಈ RSS ಅವರು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಅವರಿಗೆ ಪೈಪೋಟಿಯಾಗಿ ನಿಂತಿದೀವಿ ಸರ್. ಈಗ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳಾದವು ಮತ್ತು ಒಮ್ಮತದ ನಿರ್ಣಯ ಆಯ್ತಾ ಅಥವಾ ಸಭೆ ವಿಫಲವಾಯ್ತಾ? ಸರ್ ಅವರು 2ನೇ ತಾರೀಕಿಗೆ ಕೇಳಿದ್ದಾರೆ, ನಾವು 2ನೇ ತಾರೀಕಿಗೆ ಕೇಳಿದೀವಿ. ಆದ್ದರಿಂದ ಎಲ್ಲಾ ಸಂಘಟನೆಗಳು 2ನೇ ತಾರೀಕಿಗೆ ಕೇಳಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟಿದ್ದದು. ಸಫಲ ಮಾಡ್ತಾರೋ ವಿಫಲ ಮಾಡ್ತಾರೋ 30ನೇ ತಾರೀಕು ಅವ್ರು ಕೋರ್ಟ್ ಏನ್ ಸಬ್ಮಿಷನ್ ಮಾಡ್ತಾರೋ ಅನ್ನೋದು ನಾವು ಅಲ್ಲಿ ಚೆಕ್ ಮಾಡ್ಬೇಕಾಗಿದೆ. ಬಟ್ ನಾವು ಸೇಮ್ ವಾದ ಇಟ್ಟಿದೀವಿ. ನಾವು ಏನ್ 2ನೇ ತಾರೀಕು ಕೇಳಿದೀವಿ, ಅವ್ರ 2ನೇ ತಾರೀಕು ಮಾಡೋದ್ರೆ ನಾವು 2ನೇ ತಾರೀಕು ಮಾಡ್ತೀವಿ. ಬಟ್ ಒಂದೇನಪ್ಪಾ ಅಂದ್ರೆ, ನೀವು ಶಾಂತಿ ರೀತಿಯಿಂದ ಪಥಸಂಚಲನ ಮಾಡೋದಾದ್ರೆ, ಭಾರತ ಧ್ವಜ ಹಿಡ್ಕೊಂಡು ಮಾಡೋದಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಕೇಸರಿ ಧ್ವಜ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ಜನರಿಗೆ ಇಂಡೈರೆಕ್ಟ್ ಆಗಿ ಬೆದರಿಸುವ ಕೆಲಸ ಮಾಡ್ತಾ ಇದ್ರಲ್ಲ, ಇದನ್ನ ನಾವು ಒಪ್ಕೊಳ್ಳಲ್ಲ. ನಾವು ಅದಕ್ಕೆ ಅಪೋನೆಂಟ್ ಆಗಿ ರೈಫಲ್ ಹಿಡ್ಕೊಂತೀವಿ, ಖಡ್ಗ ಹಿಡ್ಕೊಂತೀವಿ, ಇಲ್ಲ ಲಾಠಿನೂ ಹಿಡ್ಕೊಂತೀವಿ. ನಾವು ಅವರಿಗೆ ಟಕ್ಕಪ್ಪರ್ ಕೊಡಕ್ ರೆಡಿ ಆಗಿದ್ದೀವಿ. ಇದಿಷ್ಟು ಭೀಮ್ ಆರ್ಮಿ ಸಂಘಟನೆಯ ಮುಖಂಡರ ಮಾತಾಗಿರುವಂತದ್ದು. ಏನು ನವೆಂಬರ್ 2ರಂದು RSS ಗೆ ಅನುಮತಿ ನೀಡೋದಾದ್ರೆ ಕೋರ್ಟ್ ನಮಗೂ ಕೂಡ ಅನುಮತಿ ನೀಡಿ, ಅವರು ರಾಷ್ಟ್ರಧ್ವಜವನ್ನ ಹಿಡಿದು ಬರೋದಾದ್ರೆ ನಾವು ಸ್ವಾಗತಿಸ್ತೇವೆ. ಒಂದು ವೇಳೆ ಅವರು ಭಗವದ್ ಧ್ವಜವನ್ನ ಹಿಡಿದು ಬಂದ್ರೆ ಅದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಅಂತ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. RSS ಭಾರತದ ಧ್ವಜವನ್ನು ಹಿಡಿಯದೆ RSS ನವರು ಲಾಠಿಯನ್ನು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಭೀಮ್ ಆರ್ಮಿಯ ಯುವ ಘಟಕದ ಅಧ್ಯಕ್ಷರು ಸಂತೋಷ್ ಪಾಳ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಇವತ್ತು ನೀವು ಹೋಗಿದ್ರಾ ಮೀಟಿಂಗ್ಗೆ? ಹೌದು ಸರ್, ಹೋಗಿದ್ದೇವೆ ಸರ್. ಯಾರ್ಯಾರು ಬಂದಿದ್ರು ಸರ್? ಅಧಿಕಾರಿಗಳು ಅಲ್ಲಿ ನಮ್ಮ ಜಿಲ್ಲಾಧಿಕಾರಿ ಇದ್ರು ಸರ್, ಮತ್ತೆ ಗುಲ್ಬರ್ಗಾ ನಗರದ ಪೊಲೀಸ್ ಕಮಿಷನರ್ ಅವರಿದ್ರು, ಮತ್ತೆ ಕಲಬುರಗಿ ಜಿಲ್ಲೆಯ SP ಅವರಿದ್ರು, ಮತ್ತೆ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ DYSP ಅವರಿದ್ರು, ಮತ್ತೆ AC ಅವರು ಕೂಡ ಅಲ್ಲಿ ಇದ್ರು ಸರ್. ಓಕೆ ಏನ್ ಮಾತುಕತೆ ಆಯ್ತು ಅಂತಿಮವಾಗಿ? ಈಗ ಅಂತಿಮವಾಗಿ ಮಾತುಕತೆ ಏನಂದ್ರೆ, ಅಲ್ಲಿ ಬಂದಿರುವಂತ ಶಾಂತಿ ಸಭೆಗೆ ಬಂದಿರುವಂತ 10 ಸಂಘಟನೆ ಪ್ರಮುಖ ನಾಯಕರು ಎಲ್ಲ ಆ ಸಭೆಯಲ್ಲಿ ಭಾಗವಹಿಸಿದ್ರು ಸರ್. ಪ್ರತಿಯೊಂದು ಸಂಘಟನೆಯ ಮುಖಂಡರಿಗೂ ಕೂಡ ಮಾತಾಡಕ್ಕೆ ಅವಕಾಶ ಕೊಟ್ಟರು, ತಮ್ಮ ಹೇಳಿಕೆಗಳನ್ನ ವ್ಯಕ್ತಪಡಿಸಬಹುದು ಅಂತ. ಈ ಪ್ರತಿಯೊಂದು ಸಂಘಟನೆ ನಾಯಕರು ಕೂಡ ಅಲ್ಲಿ ಅವರವರ ಏನು ಹೇಳಿಕೆ ಅವರು DC ಅವರಿಗೆ ಹೇಳುತ್ತಾರೆ ಸರ್. ಸೊ ಹಾಗಾಗ್ಬಿಟ್ಟು ಅಂತಿಮವಾಗಿ DC ಅವರು ನಮಗ್ ಪ್ರತಿಯೊಂದು ಸಂಘಟನೆಯವರಿಗೆ ಕೌದು ಇಲ್ಲ, ನೀವು ಅದೇ ಡೇಟಿಗೆ 9 ಸಂಘಟನೆಗಳು ಅಲ್ಲಿ ಪಥಸಂಚಲನ ಮಾಡ್ತಿರೋದ್ರಿಂದ ನೀವು ಏನು ದಿನಾಂಕ ಹೆಚ್ಚು ಕಮ್ಮಿ ಮಾಡ್ಬೋದು ಅಥವಾ ಸಮಯ ತಾವು ಹೆಚ್ಚು ಕಮ್ಮಿ ಮಾಡ್ಬೋದಲ್ಲ ಅಂತ ಕೇಳಿದಾಗ ನಾವು ಸ್ಪಷ್ಟವಾಗಿ ಹೇಳೋದು ಸರ್, ಭೀಮ್ ಆರ್ಮಿ ವತಿಯಿಂದ ಮಧ್ಯಾಹ್ನ 12 ಗಂಟೆಯಿಂದ ನಾವು 5 ಗಂಟೆವರೆಗೂ ಕೂಡ ನಾವು ಪಥಸಂಚಲನ ಮಾಡ್ತೀವಿ ಅಂತ DC ಅವರಿಗೆ ಹೇಳಿದಾಗ ಅಂತಿಮವಾಗಿ ಕೂಡ DC ಅವರು ನಮ್ಮ ಹೇಳಿಕೆಗಳನ್ನು ದಾಖಲಿಸ್ಕೊಂಡ್ರು ಸರ್. ಓಕೆ, ಸೊ ಇವಾಗ ನೀವು ಹೇಳ್ತಾ ಇರೋದು RSS ಪಥಸಂಚಲನ ಯಾವ ದಿನ ಇರುತ್ತೋ ಭೀಮ್ ಆರ್ಮಿನೂ ಅದೇ ದಿನ ಪಥಸಂಚಲನ ಮಾಡುತ್ತೆ ಅಂತ. ಸಂತೋಷ್ ಅವರು ಯಾಕ ಹಠ ಸರ್? ಯಾಕ ಹಠ ಅಂದ್ರೆ, ನಮ್ಮ ಸಮುದಾಯದ ಒಬ್ಬ ನಾಯಕ ಸರ್, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ಕೆಲವೊಂದು ಕಾರ್ಯಕರ್ತರು ಓಪನ್ ಆಕ್ಷನ್ ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೂ ಓಪನ್ ಆಕ್ಷನ್ ಕೊಲೆ ಬೆದರಿಕೆ ಹಾಕ್ತಾರೆ ಸರ್. ಈ ಕೊಲೆ ಬೆದರಿಕೆ ಹಾಕಿದ ನಂತರನೂ ಕೂಡ ಈ ಉದ್ದೇಶ ಪೂರ್ವಕವಾಗಿ ಏನು ಪ್ರಿಯಾಂಕ್ ಖರ್ಗೆ ಅವರ ಶಕ್ತಿಯನ್ನು ಕುಗ್ಗಿಸಬೇಕಂತ ಹೇಳ್ಬಿಟ್ಟು RSS ನವರು ಅಲ್ಲಿ ಏನು 2ನೇ ತಾರೀಕು ಪಥ ಸಂಚಲನ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇದು ಅಲ್ಲಿ ನಾವು ಮಾಡಕ್ ಬಿಡಲ್ಲ ಸರ್. ಓಕೆ, ಸೊ ಈಗ RSS ಮುಖಂಡರು ಏನ್ ಹೇಳಿದ್ರು ಅಲ್ಲಿ ಈಗ ಮೀಟಿಂಗ್ ನಲ್ಲಿ? ಸರ್, RSS ಮುಖಂಡರು ಅವರು ಯಾವ ರೀತಿ ಪಥ ಸಂಚಲನ ಮಾಡ್ತಾರೆ, ಮತ್ತೆ ಎಷ್ಟು ಜನ ಸೇರ್ತಾರ, ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಎಷ್ಟು ಜನ ಬರ್ತಾರೆ, ಮತ್ತು ಕಲಬುರಗಿಯಿಂದ ಎಷ್ಟು ಜನ ಬರ್ತಾರೆ, ಮತ್ತು ಚಿತ್ತಾಪುರದಿಂದ ಸ್ಥಳೀಯವಾಗಿ ಎಷ್ಟು ಜನ ಬರ್ತಾರೆ ಅಂತ DC ಅವ್ರು ಕೇಳಿದಾಗ ಅವ್ರ ಅನಿಸಿಕೆ ವ್ಯಕ್ತಪಡಿಸೋದು ಸರ್. ನಾವಂತ 800ರಿಂದ 1000 ಜನಗಳು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ರು ಸರ್. ಈಗ ಅವ್ರು ಹೇಳಿದ್ರ ನವೆಂಬರ್ 2ಕ್ಕೆ ನಮಗೆ ಟೈಮ್ ಬೇಕು, ಅದೇ ಡೇಟ್ಗೆ ನಾವು ಪಥಸಂಚಲನ ಮಾಡ್ತೀವಿ ಅಂತ? ಅಲ್ಲ, ಅವ್ರೇನ್ ಹೇಳ್ತಾರ, ಹೈಕೋರ್ಟ್ ಏನ್ ಹೇಳುತ್ತೆ ಅದರ ಪ್ರಕಾರ ನಾವು ಹೋಗ್ತೀವಿ ಅಂತ ಅವ್ರು ಹೇಳುದು ಸರ್. ನಮ್ಮ ಅದೇ ಡೇಟ್ ಬೇಕಂತ ಅವ್ರು RSS ಎಲ್ಲಿ ಹೇಳಿಲ್ಲ ಸರ್. ಓಕೆ, ಒಟ್ಟು ನೀವು ಭೀಮ್ ಆರ್ಮಿ ಹೇಳ್ತಾ ಇರೋದು ಯಾವಾಗ RSS ಪಥಸಂಚಲನ ಮಾಡುತ್ತೆ ಅವತ್ತೇ ನಾವು ಮಾಡ್ತೀವಿ, ಅದೇ ದಿನ ನಾವು ಮಾಡ್ತೀವಿ ಸರ್. ಹೌದು ಸರ್. ಈಗ ಹೈಕೋರ್ಟ್ ಅಥವಾ ಕೋರ್ಟ್ ಏನಾದ್ರು ಒಂದು ದಿನ ನೀವು ಮಾಡಿ ಇನ್ನೊಂದ್ ದಿನ ಅವ್ರು ಮಾಡ್ಲಿ ಅಂತ ಅಂದ್ರೆ? ಇಲ್ಲ ಸರ್, ಆ ರೀತಿ ಮಾಡಕ್ ಆಗಲ್ಲ ಸರ್. ನಾವು RSS ಯಾವ ದಿನ ಮಾಡ್ತಾರೆ ಅದೇ ದಿನ ನಾವು ಮಾಡ್ತೀವಿ ಸರ್. ಈಗ ಕೋರ್ಟ್ ಆದೇಶ ಕೊಟ್ಟರು ಕೂಡ ನೀವು ಕೇಳಲ್ಲ ಹಾಗಾದ್ರೆ? ಎಸ್ ಸರ್, ಕೋರ್ಟ್ ಆದೇಶ ಸರ್, ಅಲ್ಲಿ ಕೋರ್ಟಿಗೆ ಪಾರ್ಟಿ ನಾವ್ ಆಗಿಲ್ಲ ಸರ್ ಅಲ್ಲಿ.
ಕೋರ್ಟ್ ಅಲ್ಲಿ ಅವರು ಪಾರ್ಟಿ ಮಾಡೋದು ಯಾವುದೇ ನಮ್ 9 ಸಂಘಟನೆಗಳಿಗೆ ಎಲ್ಲೂ ಕೂಡ ಯಾರು RSS ಅವ್ರು ಪಾರ್ಟಿ ಮಾಡಿಲ್ಲ. ಅಲ್ಲಿ RSS ಅವ್ರು ಪಾರ್ಟಿ ಮಾಡೋದು ಸರ್ಕಾರಕ್ಕೆ ಅಷ್ಟೇ ಅವ್ರು ಪಾರ್ಟಿಯಾಗಿ ಮಾಡಿ ಅಲ್ಲಿ ಅಪೀಲ್ ಹೋಗುತ್ತೆ ಸರ್ ಅವರು. ಸೊ ಹಾಗಾಗಿ ಬಿಟ್ಟು ನಮಗೂ ಹೈಕೋರ್ಟ್ ಆದೇಶಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲ್ಲ ಸರ್. ನಾವಲ್ಲಿ ನಮಗೆ ಇದೇ ಡೇಟ್ ಬೇಕಂತ ನಾವ್ ಎಲ್ಲೂ ಕೂಡ ಹೈಕೋರ್ಟಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್. ನಾವು ಜಿಲ್ಲಾಡಳಿತಕ್ಕೆ ನಾವು ಮನಿ ಮಾಡ್ಕೋತೀವಿ ಸರ್. ಅವ್ರಿಗೆ ಒಂದು 2ನೇ ತಾರೀಕು ಅವ್ರಿಗೆ ಕೊಡುವ ಪಥಸಂಚಲನ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊ ಹೈಕೋರ್ಟ್ ಹೇಳ್ತಂದ್ರು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ಬಿಟ್ಟು ನಮಗೂ ಕೂಡ 2ನೇ ತಾರೀಕು ನಾವು ಪಥಸಂಚಲನ ಮಾಡಕ್ಕೆ ಅವಕಾಶ ಕೊಡಿ ಅಂತ ನಾವು ಮನವಿ ಸಲ್ಲಿಸ್ತೀವಿ ಸರ್. ಒಂದ್ ವೇಳೆ ನಮ್ಮ ಮನವಿಗೆ ಸ್ಪಂದನೆ ಮಾಡದೆ ಅವ್ರು ನಮ್ಮ ಮನವಿಗಳು ತಿರಸ್ಕಾರ ಮಾಡಿದ್ರು ಕೂಡ ನಾವು ಏನು ಚಿತ್ತಾಪುರ ನಗರದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಸರ್. ಒಂದಂತೂ ಸ್ಪಷ್ಟ ಸಂತೋಷ್ ಅವರೇ, ಯಾವಾಗ RSS ಡೇಟ್ ತಗೊಳುತ್ತೋ ಅದೇ ಡೇಟಿಗೆ ನಿಮಗೂ ಬೇಕು ಅಷ್ಟೇ. ಹೌದು. ಎಸ್ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.